ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. JN.1 ಭೀತಿ ಬೆನ್ನಲ್ಲೇ ಅಲರ್ಟ್ ಆದ ರಾಜ್ಯ ಸರ್ಕಾರ. ಮಧ್ಯಾಹ್ನ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚೆ. ಕೋವಿಡ್ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ ಬಿಬಿಎಂಪಿ 17 ಮಂದಿ ಸೋಂಕಿತರ ಸ್ಯಾಂಪಲ್ಸ್ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಲು ಚಿಂತನೆ. 60 ವರ್ಷ ಮೇಲ್ಪಟ್ಟ ಇಬ್ಬರ ಸ್ಥಿತಿ ಗಂಭೀರ, ಐಸಿಯುನಲ್ಲಿ ಚಿಕಿತ್ಸೆ. JN.1 ಆತಂಕದ ನಡುವೆ ಬೆಂಗಳೂರಿನ ಹೋಟೆಲ್ ರೂಮ್ ಬುಕಿಂಗ್ ಹೆಚ್ಚಳ. ಕ್ರಿಸ್ಮಸ್, ನ್ಯೂ ಇಯರ್ಗೆ ಸಾಲು ರಜೆ ಹಿನ್ನೆಲೆ 80% ಹೋಟೆಲ್ಗಳು ಭರ್ತಿ. ಈಗಾಗಲೇ 50,000 ರೂಮ್ ಬುಕಿಂಗ್. ಹೋಟೆಲ್ ಮಾಲೀಕರಿಗೆ ಹೆಚ್ಚಿದ ಟೆನ್ಷನ್. ಬೆಂಗಳೂರಿನ ಶಾಲೆಗಳಲ್ಲಿ ಮತ್ತೊಮ್ಮೆ ಕೋವಿಡ್ ರೂಲ್ಸ್ಗೆ ಚಿಂತನೆ. ಕೆಲ ಶಾಲೆಗಳಲ್ಲಿ ಮಕ್ಕಳಿಗೆ ಮಾಸ್ಕ್ ಹಾಕಿ ಕಳುಹಿಸಿ ಅಂತ ಮೆಸೇಜ್. ಜ್ವರ, ಕೆಮ್ಮು, ಶೀತ ಇದ್ದರೆ ಶಾಲೆಗೆ ಕಳುಹಿಸದಂತೆ ಪೋಷಕರಿಗೆ ಸಲಹೆ. ಮಂಗಳೂರಲ್ಲಿ ಕೋವಿಡ್ ಪಾಸಿಟಿವ್ ಕೇಸ್ ಪತ್ತೆ ಬೆನ್ನಲ್ಲೇ ಹೆಚ್ಚಿದ ಆತಂಕ. ದಕ್ಷಿಣ ಕನ್ನಡದಲ್ಲಿರುವ ಕೇರಳ ವಿದ್ಯಾರ್ಥಿಗಳ ಮೇಲೆ ತೀವ್ರ ನಿಗಾ. ಆದರೆ 5 ಗಡಿ ಭಾಗಗಳಲ್ಲೂ ನಿರ್ಬಂಧನೆಗಳನ್ನು ಇಲ್ಲ. ಹೊಸ ವರ್ಷಾಚರಣೆಗೆ ಹೊಸ ಮಾರ್ಗಸೂಚಿ ಹೊರಡಿಸಲು ಪೊಲೀಸರ ಸಿದ್ಧತೆ. ಪಬ್, ರೆಸ್ಟೋರೆಂಟ್, ಪಿಜಿ ಮಾಲೀಕರಿಗೆ ಗೈಡ್ಲೈನ್ಸ್. ಏನೆಲ್ಲ ನಿಯಮಗಳನ್ನು ಸೂಚಿಸಲಿದೆ ಪೊಲೀಸ್ ಇಲಾಖೆ? ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಪ್ರಧಾನಿ ಅಭ್ಯರ್ಥಿಯಾಗಿ ಖರ್ಗೆ ಹೆಸರು ಪ್ರಸ್ತಾಪ. ಎಐಸಿಸಿ ಅಧ್ಯಕ್ಷರಿಗೆ ಖೆಡ್ಡ ತೋಡಲು ಬಿಜೆಪಿ ರಣತಂತ್ರ. ರಾಜ್ಯ ನಾಯಕರಿಗೂ ಟಾಸ್ಕ್ ಕೊಟ್ಟ ಕೇಸರಿ ಪಡೆ. ಜಾತಿ ಜನಗಣತಿ ವರದಿ ವಿಚಾರದಲ್ಲಿ ಲಿಂಗಾಯತ ಪ್ಲಸ್ ಒಕ್ಕಲಿಗ ವರ್ಸಸ್ ಅಹಿಂದ ವರ್ಗಗಳ ಸಂಘರ್ಷ. ವರದಿ ಸ್ವೀಕಾರದ ಪರ ಇರುವ ರಾಹುಲ್ ಗಾಂಧಿ ಸದ್ಯಕ್ಕೆ ಯಾವುದೇ ತೀರ್ಮಾನ ಬೇಡ ಅಂತ ಸಿಎಂ ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ್ ಖರ್ಗೆ ಸಲಹೆ. ದೆಹಲಿಯಲ್ಲಿಂದು ಪ್ರಧಾನಿ ಮೋದಿ ದೇವೇಗೌಡರ ಭೇಟಿ. ಕರ್ನಾಟಕದಲ್ಲಿ ಲೋಕಸಭಾ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆ. ಬಳಿಕ ಅಮಿತ್ ಶಾ, ಜೆಪಿ ನಡ್ಡಾ ಜೊತೆಗೂ ಪ್ರತ್ಯೇಕ ಭೇಟಿ. ಕಾರು ಚಾಲಕನ ಕಿಡ್ನಾಪ್, ಭವಾನಿ ಕಾರ್ ಅಪಘಾತ ಕೇಸ್. ಸಹೋದರ ರೇವಣ್ಣ ಕುಟುಂಬ ಸದಸ್ಯರ ನಡವಳಿಕೆಗೆ ಕುಮಾರಸ್ವಾಮಿ ಬೇಸರ. ಈ ಘಟನೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ ಎಂದು ಆಪ್ತರ ಬಳಿ ಹೇಳಿಕೊಂಡ ಎಚ್ಡಿಕೆ. ಬಾಗಲಕೋಟೆಗೂ ವ್ಯಾಪಿಸಿದ ಸ್ಮೋಕ್ ಬಾಂಬ್ ನಂಟು. ಮನೋರಂಜನ್ ರೂಮ್ಮೇಟ್ ಸಾಯಿ ಕೃಷ್ಣರನ್ನ ವಶಕ್ಕೆ ಪಡೆದ ಡೆಲ್ಲಿ ಪೊಲೀಸರು. ನನ್ನ ತಮ್ಮ ತಪ್ಪು ಮಾಡಿಲ್ಲ ಎಂದ ಸಹೋದರಿ. ಬೆಂಗಳೂರು ನಗರದಲ್ಲಿ ಹೈ ಎಂಡ್ ಬೈಕ್ ಆಕ್ಸಿಡೆಂಟ್. ಬಿಎಂಡಬ್ಲ್ಯೂ 1000cc ಬೈಕ್ ಸ್ಪೀಡ್ ತೋರಿಸಲು ಹೋಗಿ ಸಾವಿನ ಮನೆ ಸೇರಿದ ಯುವಕ. ಹಿಂಬದಿ ಸವಾರನಿಗೆ ಗಾಯ. ಹೆತ್ತ ಕಂದಮ್ಮನನ್ನ ಬಿಟ್ಟು ಪರಾರಿಯಾದ ಪಾಪಿ ತಾಯಿ. ಶೌಚಾಲಯಕ್ಕೆ ಹೋಗಿ ಬರ್ತೇನೆಂದು ವೃದ್ಧೆ ಕೈಗೆ ಮಗು ಕೊಟ್ಟು ಮಹಿಳೆ ಪರಾರಿ. ಗುಂಡ್ಲುಪೇಟೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೊಂದು ಮನಕಲಕುವ ಘಟನೆ. ಬಳ್ಳಾರಿಯಲ್ಲಿ ಸಿನಿಮಾ ಟಾಕೀಸ್ನಲ್ಲಿ ವಸತಿ ಶಾಲೆ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು. ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಭೇಟಿ ನೀಡಿ ಪರಿಶೀಲನೆ. ಮಕ್ಕಳಿಗೆ ಯೋಗ್ಯವಲ್ಲದ ವಸತಿ ಶಾಲೆ ನಡೆಸಿದ ಅಧಿಕಾರಿಗಳಿಗೆ ತರಾಟೆ. ಹಾನಿಗೊಳಗಾದ ಜನರಿಗೆ ಪರಿಹಾರ ನೆರವು ನೀಡಲು ಹೋಗಿ ಸಂಕಷ್ಟ. 2 ದಿನ ಪ್ರವಾಹದಲ್ಲಿ ಸಿಲುಕಿದ್ದ ತಮಿಳುನಾಡು ಸಚಿವ ಸೇಫ್. ಅನಿತಾ ಆರ್ ರಾಧಾಕೃಷ್ಣನನ್ನ ರಕ್ಷಿಸಿದ ಅಗ್ನಿಶಾಮಕ ದಳ. ತೆಲಂಗಾಣದ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಫ್ರೀ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಎಫೆಕ್ಟ್. ಬಸ್ನ ಫುಟ್ಬೋರ್ಡ್ನಲ್ಲಿ ನೇತಾಡುತ್ತಾ ಜೀವದ ಜೊತೆ ಚೆಲ್ಲಾಟ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರು. ರಾಮ ಮಂದಿರದ ಎದುರು ಸ್ಥಾಪಿಸಲು ಧ್ವಜಸ್ತಂಭ ರೆಡಿ. ಗುಜರಾತ್ನ ಕರ್ಣಾವತಿಯಲ್ಲಿ ಸಿದ್ಧವಾದ ಧ್ವಜಸ್ತಂಭ ಕಣ್ತುಂಬಿಕೊಳ್ಳಲು ಬರ್ತಿರೋ ಭಕ್ತ ಸಾಗರ. ಪ್ರಸಿದ್ಧ ಯಾತ್ರಾ ಸ್ಥಳ ಕೇದಾರನಾಥದಲ್ಲಿ ಭಾರೀ ಹಿಮಪಾತ.
ಕನಿಷ್ಠ -9 ಡಿಗ್ರಿಗೆ ಕುಸಿದ ತಾಪಮಾನ, ನಿರ್ಮಾಣ ಕಾರ್ಯಗಳು, ಸಿಮೆಂಟ್ ಯೋಜನೆಗಳು ಸ್ಥಗಿತ. ಜಗತ್ತಿನಾದ್ಯಂತ ತೆರೆಗಪ್ಪಳಿಸಿದ ಶಾರುಖ್ ಖಾನ್ ಡಂಕಿ ಸಿನಿಮಾ. ರಾಜ್ಯದಲ್ಲೂ ಅತಿ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್. ಊರ್ವಶಿ ಥಿಯೇಟರ್ ಬಳಿ ಬಾದ್ಶಾ ಅಭಿಮಾನಿಗಳಿಂದ ಭರ್ಜರಿ ವೆಲ್ಕಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.